ಸ್ನೇಹಿತರೆ, ಇವತ್ತು ಎಷ್ಟೋ ಜನ ಕೇಳದೇ ಇರುವಂತಹ ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಅದೇನಂತೀರಾ? ಮಹಾಭಾರತದ ಯುದ್ಧ ನೀತಿಗಳು. ಅರೆ, ಇವತ್ತು ಟೆಕ್ನಾಲಜಿ ಎಷ್ಟು ಮುಂದುವರಿತಾ ಇದೆ. ಹೊಸ ಹೊಸ ಅನ್ವೇಷಣೆಗಳು ಆಗ್ತಿವೆ. ನವಗ್ರಹ ಅಂತ ಪೂಜಿಸ್ತಿದ್ದ ನವಗ್ರಹಗಳ ಮೇಲೆ ಇವತ್ತು ಮಾನವ ಕಾಲಿಡೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಇಂತಹ ಕಾಲದಲ್ಲಿ ರಾಮಾಯಣ ಮಹಾಭಾರತ ಅಂತ ಕತೆ ಹೇಳ್ತಾ ಕೂತ್ರೆ ಯಾರು ಕೇಳ್ತಾರೆ ಅಂತ ಅನ್ಕೋಬಹುದು. ಆದರೆ ಮಹಾಭಾರತ ರಾಮಾಯಣದಲ್ಲಿ ನಡೆದ ಘಟನೆಗಳು, ಯುದ್ಧ ನೀತಿಗಳು, ಜೀವನ ಶೈಲಿ ಇಂದಿಗೂ ಅನ್ವಯವಾಗುತ್ತೆ. ಆದರೆ ಅದನ್ನು ಪಾಲಿಸೋ ಮನಸ್ಸಿಲ್ಲ ಅಷ್ಟೇ. ಇವತ್ತು ಬೇಕಾಬಿಟ್ಟಿ ಹಲ್ಲೆಗಳು ನಡೆಯುತ್ತವೆ. ಗಡಿಯಲ್ಲಿ ಮೋಸದಿಂದ ದಾಳಿಗಳನ್ನು ಮಾಡ್ತಾರೆ. ಕೆಲವು ದೇಶಗಳಂತೂ ಮುಂದೆ ನಗುಮುಖ ತೋರಿಸಿ ಹಿಂದೆ ವಿಷಸರ್ಪದ ಹೆಡೆಯನ್ನು ಅಲಂಕರಿಸಿವೆ. ಆದರೆ ಆವತ್ತು ಲಕ್ಷಾಂತರ ಜನರು, ಲಕ್ಷಾಂತರ ಅಶ್ವಪಡೆ, ಗಜಪಡೆಗಳು ಯುದ್ಧ ನಡೆಯಬೇಕಾದ್ರೆ ಅದಕ್ಕೆ ತಕ್ಕಂತೆ ನೀತಿ ನಿಯಮಗಳಿದ್ವು. ಅಷ್ಟರ ಮಟ್ಟಿಗೆ ಧರ್ಮ ತಲೆ ಎತ್ತಿ ನಿಂತಿತ್ತು. ಇನ್ನು ಮಹಾಭಾರತ ಎಲ್ರಿಗೂ ಗೊತ್ತಿರೋ ವಿಷಯ. ಅಧರ್ಮದ ಪರ ಇದ್ದ ಕೌರವರ ಜೊತೆ ಧರ್ಮನಿಷ್ಠೆಯಾಗಿದ್ದ ಪಾಂಡವರ ನಡುವೆ ನಡೆದ ಮಹಾಯುದ್ಧ. ಆದರೆ ಯುದ್ಧದಲ್ಲಿ ಇದ್ದ ನೀತಿ ನಿಯಮಗಳು ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಹಾಗೂ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅವು ನಿಮ್ಮನ್ನು ಕೂಡ ಆಶ್ಚರ್ಯಚಕಿತರಾಗುವ ಹಾಗೆ ಮಾಡುತ್ತೆ. ಅಲ್ಲಿ ಕಾಲಾಳು ಸೈನಿಕರಿದ್ರು. ಅವರ ಹಿಂದೆ ಅಶ್ವಪಡೆ, ನಂತರ ಗಜಪಡೆ, ಇವೆಲ್ಲರ ಹಿಂದೆ ರಥದಲ್ಲಿ ನಾಯಕರು. ಹೀಗವತ್ತು 18 ದಿನಗಳವರೆಗೆ ಘೋರ ಯುದ್ಧ ನಡೆದಿತ್ತು. ಒಂದೊಂದು ನಿಯಮಗಳು ಹೇಗಿದ್ದು ಗೊತ್ತಾ? ಮೊದಲನೇದಾಗಿ, ಸೂರ್ಯೋದಯಕ್ಕೆ ಶುರುವಾಗಿ ಸೂರ್ಯಾಸ್ತಕ್ಕೆ ಕೊನೆಗೊಳ್ಳಬೇಕು. ಅಂದರೆ ಸೂರ್ಯನ ಬೆಳಕು ಇರೋವರೆಗೂ ಮಾತ್ರ ಯುದ್ಧ. ಕತ್ತಲಾಗ್ತಿದ್ದ ಹಾಗೆ ಯುದ್ಧವನ್ನು ನಿಲ್ಲಿಸಬೇಕಾಗಿತ್ತು. ಉದಯದ ಮುಂಚೆ, ಅಸ್ತದ ನಂತರ ಯುದ್ಧವನ್ನು ಮಾಡೋ ಹಾಗಿರಲಿಲ್ಲ. ಎರಡನೇದಾಗಿ, ಇಬ್ಬರು ಯೋಧರು ಒಂದೇ ಶಸ್ತ್ರಾಸ್ತ್ರಗಳಲ್ಲಿ ಇದ್ದು ಒಂದೇ ಆರೋಹಣದಲ್ಲಿ ಇದ್ದರೆ ದೀರ್ಘಕಾಲದ ಯುದ್ಧ ಮಾಡ್ಬೋದಿತ್ತು. ಇದನ್ನು ದ್ವಂದ್ವ ಯುದ್ಧ ಅಂತ ಕರೀತಾರೆ. ಅಂದರೆ ಇಬ್ಬರು ನೆಲದ ಮೇಲೆ ಇದ್ದರೆ, ಅಥವಾ ಅಶ್ವದ ಮೇಲೆ, ಅಥವಾ ಆನೆಯ ಮೇಲೆ, ಅಥವಾ ರಥದಲ್ಲಿ ಇದ್ದರೆ ಬಹು ಸಮಯವರೆಗೆ ಹೋರಾಡಬಹುದಿತ್ತು. ಇನ್ನು ಮೂರನೇದಾಗಿ, ಈ ದ್ವಂದ್ವ ಯುದ್ಧಕ್ಕೆ ಮಾಡಬೇಕಾದ್ರೆ ಮೊದಲು ಸವಾಲನ್ನು ಹಾಕಬೇಕಾಗಿತ್ತು. ನಂತರ ಎಚ್ಚರಿಕೆಯನ್ನು ನೀಡಬೇಕಾಗಿತ್ತು. ಇಷ್ಟೆಲ್ಲ ಆದ ಮೇಲೇ ಯುದ್ಧ. ನಾಲ್ಕನೇದಾಗಿ, ಶರಣಾದ ಯೋಧನನ್ನು ಕೊಲ್ಲುವ ಹಾಗಿರಲಿಲ್ಲ. ಅಂದರೆ ಸೋಲನ್ನು ಒಪ್ಪಿಕೊಂಡ ಯೋಧನನ್ನು ಯಾರು ಕೊಲ್ಲೋದಿರಲಿ, ಅವನಿಗೆ ಗಾಯ ಕೂಡ ಮಾಡೋ ಹಾಗಿರಲಿಲ್ಲ. ಅವನು ಯುದ್ಧ ಖೈದಿ ಆಗ್ತಾನೆ. ಯುದ್ಧ ಖೈದಿಯ ರಕ್ಷಣೆಗೆ ಒಳಪಟ್ಟಿರ್ತಾನೆ. ಇನ್ನು ಐದನೇದು, ನಿರಾಯುಧನನ್ನು ಕೊಲ್ಲೋ ಹಾಗಿರಲಿಲ್ಲ. ಇದಲ್ವಾ ನೀತಿ ನಿಯಮ ಅಂದರೆ? ಯಾರ ಬಳಿ ಶಸ್ತ್ರಾಸ್ತ್ರ ಇಲ್ವೋ, ಆಯುಧ ಇಲ್ವೋ ಅವರನ್ನು ಕೊಲೆ ಮಾಡೋ ಹಾಗಿರಲಿಲ್ಲ. ಆರನೇದಾಗಿ, ಪ್ರಜ್ಞಾಹೀನನಾದವನನ್ನು ಸಾಯಿಸೋ ಹಾಗಿರಲಿಲ್ಲ. ಅಂದರೆ ಯುದ್ಧ ಮಾಡುವಾಗ ಯೋಧನೊಬ್ಬ ಅನ್ಕಾನ್ಷಿಯಸ್ ಆದರೆ ಅವನ ಮೇಲೆ ಹಲ್ಲೆ ನಿಷೇಧಿಸಲಾಗಿತ್ತು. ಏಳನೇದಾಗಿ, ಯಾವುದೇ ಪ್ರಾಣಿ ಅಥವಾ ಮನುಷ್ಯ ಯುದ್ಧದಲ್ಲಿ ಭಾಗವಹಿಸದೇ ಇದ್ದರೆ, ಆ ರಣಾಂಗಣದಲ್ಲಿ ಇದ್ದರೆ ಅದು ಕೂಡ ಅವರ ಮೇಲೆ ಹಾಗೂ ಪ್ರಾಣಿಗಳ ಮೇಲೆ ಹಲ್ಲೆ ನಿಷೇಧಿಸಲಾಗಿತ್ತು. ಇನ್ನು ಎಂಟನೇದಾಗಿ, ಬೆನ್ನನ್ನು ತಿರುಗಿಸಿದ ಯೋಧನನ್ನು ಕೊಲೆ ಮಾಡೋ ಹಾಗಿರಲಿಲ್ಲ. ಕಪಟಿಯಾಗಿ ಬೆನ್ನ ಹಿಂದೆ ಬಂದು ಚೂರಿ ಹಾಕಿದ ಅಂತಾರಲ್ಲ, ಅದೇ ಆ ಕಪಟ ಯುದ್ಧ ಇಲ್ಲಿ ನಿಷೇಧಿಸಲಾಗಿತ್ತು. ಒಂಬತ್ತನೇದಾಗಿ, ಮಹಿಳೆ ಮೇಲೆ ದಾಳಿ ಮಾಡುವ ಹಾಗಿರಲಿಲ್ಲ. ಅಂದರೆ ಯುದ್ಧದಲ್ಲಿ ಮಹಿಳೆಯರಿಗೆ ಅವಕಾಶನೇ ಇರಲಿಲ್ಲ. ಹಾಗೂ ಅಕಸ್ಮಾತ್ ಆಗಿ ನೋಡಲು ಬಂದಿದ್ದ ಹೆಣ್ಣಿನ ಮೇಲೆ ದಾಳಿ ನಿಷೇಧಿಸಲಾಗಿತ್ತು. ಹತ್ತನೇದಾಗಿ, ಯುದ್ಧಕ್ಕೆ ಬಳಸಲಾದ ಪ್ರಾಣಿಗಳು ನೇರವಾಗಿ ತಮ್ಮ ಮೇಲೆ ಹಲ್ಲೆ ಮಾಡಲು ಬಂದರೆ ಮಾತ್ರ ಅವುಗಳನ್ನು ಹೊಡೆಯಬಹುದಿತ್ತು. ಅಷ್ಟೇ ಅಲ್ಲ, ಯೋಧನಿಲ್ಲದ ಪ್ರಾಣಿಯನ್ನ ಕೂಡ ಸಾಯಿಸೋ ಹಾಗಿರಲಿಲ್ಲ. ಇನ್ನು 11ನೇದಾಗಿ, ಪ್ರತಿ ಆಯುಧದ ನಿಯಮಗಳನ್ನೇ ಪಾಲಿಸಬೇಕು. ಅಂದರೆ ಗದಾ ಯುದ್ಧದಲ್ಲಿ ಸೊಂಟದ ಕೆಳಗಿನ ಭಾಗದಲ್ಲಿ ಪ್ರಹಾರ ಮಾಡುವ ಹಾಗಿರಲಿಲ್ಲ. ಹಾಗೆಯೇ ಎಲ್ಲ ಶಸ್ತ್ರಾಸ್ತ್ರಗಳ ಬಗ್ಗೆ ನಿಯಮ ಕಡ್ಡಾಯವಾಗಿ ಪಾಲಿಸಬೇಕಾಗಿತ್ತು. ಇವು ಸ್ನೇಹಿತರೆ ಮಹಾಭಾರತದ ಯುದ್ಧದ ನೀತಿ ನಿಯಮಗಳು. ಇವುಗಳಲ್ಲಿ ಕೆಲವು ನಿಯಮಗಳನ್ನು ತಪ್ಪಿಸಿ ಯುದ್ಧ ಆಡಿರ್ಬೋದು, ಆದರೆ ಎಲ್ಲರೂ ಅಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಕೃಷ್ಣ ಪರಮಾತ್ಮ ಮಾತ್ರ. ಇವತ್ತು ಮಲಗಿದಾಗ ಹಲ್ಲೆ ಮಾಡ್ತಾರೆ, ತಿನ್ನೋ ಆಹಾರದಲ್ಲಿ ವಿಷ ಹಾಕ್ತಾರೆ, ಬೆನ್ ಹಿಂದೆ ಬಂದು ಮಾರಕಾಸ್ತ್ರಗಳಿಂದ ದಾಳಿ ಮಾಡ್ತಾರೆ, ಎದೆ ತಟ್ಟಿ ನಿಲ್ಲೋಕೆ ಧೈರ್ಯ ಇಲ್ಲದೆ ಅನ್ಯ ಕಪಟ ಮಾರ್ಗವನ್ನು ಹುಡುಕ್ತಾರೆ.
ಮುಖದಲ್ಲಿ ನಗು ತೋರಿಸಿ ಮನಸ್ಸಲ್ಲಿ ಕೇಡು ಬಯಸ್ತಾರೆ. ನೋಡೋಕೆ ಹೋದರೆ ನಾವು ಎಷ್ಟು ಕೆಳಗಿನ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ. ಸ್ನೇಹಿತರೆ, ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.